ಬಂದಿದ್ದೀನಿ. ಜೀವನದಲ್ಲಿ ತುಂಬ ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ. ಆಗ ಕೆಲವೊಂದು ಅಚಾತುರ್ಯ ಘಟನೆಗಳು ನಡೆದು ಹೋಗ್ಬಿಡುತ್ತೆ. ಕೆಲವೊಮ್ಮೆ ಸಾವಿನ ಕದವನ್ನು ಕೂಡ ತಟ್ಟಿ ಬಂದಿರುವಂತಹ ಕಾರಣಗಳು ಇರುತ್ತೆ. ಅದೇ ಉದಾಹರಣೆ ಈ ಒಬ್ಬ ನಟಿಯ ಜೀವನದಲ್ಲೂ ಕೂಡ ನಡೆದಿತ್ತು. ಬದುಕಿದ್ದು ಒಂದು ಕಡೆಯಾಗಿದ್ದರೆ ನಾನು ಮತ್ತೆ ಬರ್ತೀನಿ ಅಂತ ಕಮ್ಬ್ಯಾಕ್ ಮಾಡಿದ್ದು ಮತ್ತೊಂದು ರೀತಿಯಾದಂತಹ ರೆಬಲ್ ಲೇಡಿ ಅಂತಲೇ ನಾನು ಕರಿತೀನಿ. ಯಾಕಂತಂದರೆ ಅಷ್ಟು ನೋವುಗಳನ್ನು ಸಹಿಸಿಕೊಂಡು ಇವತ್ತು ಮತ್ತೆ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಅವರೇ ನಮ್ಮ ಪ್ರೀತಿಯ ರಿಷಿಕಾ ಸಿಂಗ್ ಮೇಡಮ್. ನಮಸ್ಕಾರ. ನಮಸ್ತೆ. ನಮಸ್ತೆ ಗಂಗಾ ಅವರೇ, ಹೇಗಿದ್ದೀರಾ ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಕ್ಸ್ಪೆಷಲಿ ನಾವು ನೋಡಿ ಸೂಪರು, ಯಾವಾಗಲೂ ಸೂಪರೇ. ಓಕೆ, ಜಿಮ್ ಮಾಡ್ತಾನೆ ಒಂದು ಇಂಟರ್ವ್ಯೂ ತಗೋಬೇಕು ಅಂತಂದ್ವಿ. ಜಿಮ್ ಮಾಡ್ತಾ ಇದ್ರಿ. ದಿನಕ್ಕೆ ಎಷ್ಟು ದಿನ ನೀವು ಇಲ್ಲೇ ಸ್ಪೆಂಡ್ ಮಾಡ್ತೀರಾ? ಎಷ್ಟು ಅವರ್ ಅನ್ನೋಕ್ಕಿಂತ ನನಗೆ ಜಿಮ್ ಇಸ್ ದ ಮೇನ್ ಥಿಂಗ್ ಇವಾಗ. ಆಯಿತಾ, ಒಂದು ಫಿಟ್ನೆಸ್ ಇಂದ ಮುಂದೆ ಹೋಗೋದು ಇಟ್ ಈಸ್ ಬಿಕಮ್ ಲೈಕ್ ಮೈ ಏನಂತಾರೆ, ಊಟ ಮಾಡಿ ನಾವು ಸ್ನಾನ ಮಾಡಿ ಆ ಥರ ಮಾಡ್ತೀವಲ್ಲ, ಅದು ಒಂದು ಪಾರ್ಟ್ ಆಫ್ ಮೈ ಲೈಫ್ ಆಗೋಗಿದೆ. ಅದ್ರ ಜೊತೆಗೆ ದಿನ ಜಿಮ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಬಾಡಿ ಕೇಳೋದಿಲ್ಲ. ನಿಮಗೆ ಒಂದು ದಿವಸ ವೆಯ್ಟ್ ಸೆಟ್ಬಿಟ್ಟು ಹೋದರೆ ಅದಕ್ಕೆ 2 ದಿವಸ ರೆಸ್ಟ್ ಕೊಡಲೇಬೇಕು. ಸೊ ನನಗೆ ಇಲ್ಲಿ ವೀಕ್ಲಿ ಥ್ರೈಸ್ ಬರ್ತೀನಿ. ಬೇರೆ ದಿವಸ ನಾನು ಯೋಗ ಮಾಡ್ತೀನಿ, ಯೋಗ ವಿತ್ ಪ್ರಾಣಾಯಾಮ. ಸೊ ಜಿಮ್ ಲೈಫ್ ಆಗಿದೆ, ಬಟ್ ರಿಕವರಿಗೆ ಟೈಮ್ ನಿಮಗೆ ಜಿಮ್ ಪೀಪಲ್ಗೆಲ್ಲ ನಾವು ಕೇಳ್ಬೋದು. ನೀವು ಜಿಮ್ಗೆ ಹೋಗಿರ್ತೀರ, ಒಂದು 10 ಸಲ ಎತ್ತಿದ ತಕ್ಷಣ ನೆಕ್ಸ್ಟ್ ಡೇ ಅದು ಬಿಡಲ್ಲ. ಓಕೆ, ಆ ವೆಯ್ಟ್ ಎಲ್ಲ ಬಂದ್ಬಿಟ್ಟಿರುತ್ತೆ ಪೇಯ್ನ್ ಆಗಿ. ಸೊ ಆ ಪೇಯ್ನ ಸ್ಲೋ ಆಗಿ ನೀವು ನ್ಯೂಟ್ರಿಷನ್ ಜೊತೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ವೇಸ್ಟ್, ಜಿಮ್ಗೆ ಹೋಗೋದೇ ವೇಸ್ಟ್. ಸೊ ಇವತ್ತು ಹೋದ್ರೆ ಇನ್ನು 2 ದಿವಸ ನಾನು, ಸೊ ಅದರಲ್ಲಿ ಬೇರೆ ನಾನು ವೀಕಲ್ಲಿ 2 ದಿವಸ ನಾನ್ ವೆಜ್ ತಿನ್ನೋದು. ಸೊ ಹಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ಯಾವ ದಿವಸ ನಾನ್ ವೆಜ್ ತಿಂತೀನೋ ಆ ಹಿಂದಿನ ದಿವಸ ಜಿಮ್ಗೆ ಹೋಗಿ ನೆಕ್ಸ್ಟ್ ಡೇ ಪ್ರೋಟೀನ್ ಗಿಟೀನ್ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಮತ್ತೆ ಬರೋದು. ಹಂಗೆ. ಇವಾಗ ನೀವು ನಾನ್ ವೆಜ್ ತುಂಬಾ ಇಷ್ಟಪಡ್ತೀರಾ ಅಥವಾ ವೆಜ್ ಇಷ್ಟಪಡ್ತೀರಾ ಅಂತ? ನನ್ಗೆ 2 ಇಷ್ಟನೇ. ಐ ಲೈಕ್ ವೆಜ್. ಏನು ಗೊತ್ತಾ, ಮಾಡೋ ರೀತಿ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಜಿಮ್ ಮಾಡೋರು ನಾನ್ ವೆಜ್ ನ ಜಾಸ್ತಿ ಇದನ್ ಮಾಡ್ತಾರೆ. ಇಲ್ಲ, ಏನ್ ಗೊತ್ತಾ, ಅದೆಲ್ಲ ಮಿತ್. ಅಫ್ಕೋರ್ಸ್ ಚಿಕನ್ ತಿಂದ್ರೆ ಇಟ್ ಇಸ್ ದ ಬೆಸ್ಟ್ ಪ್ರೋಟೀನ್. ಮಟನ್ ಇಸ್ ನಾಟ್ ವೆರಿ ಗುಡ್, ಬಟ್ ಸ್ಟಿಲ್ ನೀವು ತುಂಬಾನೇ ಹೆಂಗಂದ್ರೆ ಹೆವಿ ವೆಯ್ಟು 100 kg 500 kg ಅವೆಲ್ಲ ಎತ್ತಿದ್ರೆ ಅಫ್ಕೋರ್ಸ್ ಮಟನ್ ಬೇಕಾಗುತ್ತೆ. ಬಟ್ ನಮ್ಮ ಥರ ಚಿಕ್ಕ ಚಿಕ್ಕ ವೆಯ್ಟು ಲೈಕ್ ಸ್ಮಾಲ್ ವೆಯ್ಟ್, ಯಾಕಂದ್ರೆ ನಮ್ಗೀಗ ಏನು ಗೊತ್ತಾ, ಹೆವಿ ವೆಯ್ಟ್ ಎತ್ತಿ ಯಾವುದು ಕಾಂಪಿಟಿಷನ್ಗೆ ಹೋಗ್ಬೇಕಾಗಿಲ್ಲ. ಜಸ್ಟ್ ಟೋನಿಂಗ್ ಮಾಡಬೇಕಾಗಿರೋದು, ಸ್ಟ್ರೆಂಥನಿಂಗ್ ಮಾಡಬೇಕು. ಸೊ ಅದಕ್ಕೆ ಚಿಕನ್ ಬೆಸ್ಟ್, ಬಿಟ್ರೆ ಎಗ್ಗು. ಓಕೆ. ಸೊ ಅದಿಲ್ಲ ಅಂದ್ರೆ ವೆಜಿಟೇರಿಯನ್ ಅಲ್ಲಿ ನಿಮ್ಗೆ ಟೋಫು ಅಂತ ಬರುತ್ತೆ. ಓಕೆ. ಟೋಫು ತಿಂದ್ರೆ ಅದು ನಿಮ್ಗೆ ಸಣ್ಣನೂ ಮಾಡುತ್ತೆ, ಬಾಡಿ ಫೇಸ್ ಗ್ಲೋನು ಬರುತ್ತೆ, ಪ್ರೋಟೀನು ಸಿಕ್ಕತ್ತೆ. ಓಕೆ ಮೇಡಮ್, ಈಗ ಲೈಫ್ ಹೇಗಿದೆ? ಸೂಪರ್ ಆಗಿದೆ, ಅಮೇಝಿಂಗ್. ಓಕೆ, ಯಾಕಂತಂದ್ರೆ ಆಕ್ಸಿಡೆಂಟ್ ಆದ ದಿನಗಳ ಬಳಿಕ ಈಗ ಕಮ್ ಬ್ಯಾಕ್ ಮಾಡ್ತಾ ಇರುವಂಥದ್ದು ನೀವು. ಅಫ್ಕೋರ್ಸ್. ಸೊ ಏನ್ ಗೊತ್ತಾ, ಜೀವನದಲ್ಲಿ ನಾನು ಇದನ್ನ ಮೊದಲು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಏನ್ ನಮ್ಗೆ ಆಗುತ್ತೆ ಅದು ನಮಗೆ ಗ್ಯಾರಂಟಿ ಇಲ್ಲ. ಯಾರಿಗೂ ಗ್ಯಾರಂಟಿ ಇಲ್ಲ ಈ ಜಗತ್ತಲ್ಲಿ. ನಾನು ಹಿಂಗೆ ಇದ್ದು ಬಿಡ್ತೀನಪ್ಪ, ನಾನು ರಾಜನ್ ತರಾನೇ ಇರ್ತೀನಿ ಅಂದ್ರೆ ಇಲ್ಲ. ಸೊ ನಗು ಅನ್ನೋದು ಇಟ್ಸ್ ಅ ಸೂಪರ್ ಪವರ್. ಅದರಿಂದ ನಾನು ಆಚೆ ಬಂದಿದ್ದೀನಿ. ನೀವು ಕೇಳಿದ್ರೆ ಲೈಕ್ ಆಕ್ಸಿಡೆಂಟ್ ವಾಸ್ ವೆರಿ ಅನ್ಫಾರ್ಚುನೇಟ್. ಅಫ್ಕೋರ್ಸ್ ನಾನು ಒಳ್ಳೇದಾಯ್ತು ಅಂತ ಹೇಳೋದಿಲ್ಲ, ಬಟ್ ಆಕ್ಸಿಡೆಂಟ್ ಅಫ್ಕೋರ್ಸ್ ವಾಸ್ ಅನ್ ಅನ್ಫಾರ್ಚುನೇಟ್ ಸಿಚುವೇಶನ್. ಬಟ್ ಆ ಅನ್ಫಾರ್ಚುನೇಟ್ನ ನಾವು ಹೇಗೆ ಫಾರ್ಚುನೇಟ್ ಮಾಡ್ಕೊಳ್ಳೋದು, ಹೇಗೆ ಅದರಿಂದ ಆಚೆ ಬರೆಸಿ. ಆಬ್ವಿಯಸ್ಲಿ ಈಗ ಒಂದು ಮಗು ಬಿದ್ದ ತಕ್ಷಣ ಅಳುತ್ತೆ. ಹೌದು. ಸೊ ನನಗೂ ಬೇಜಾರು ಆಯಿತು, ಆಯ್ತಾ. ಒಂದಷ್ಟು ದಿನ 1 month 2 months ನಾನು ಬೇಜಾರಲ್ಲೇ ಇದ್ದೆ, ಬಟ್ ಅದರಲ್ಲೇ ಇರೋಕ್ಕಾಗಲ್ವಲ್ಲ. ಓಕೆ. ಈಗ ನೀವು ತುಂಬಾನೇ ಫೇಮಸ್ ಆಗಿದ್ರಿ ಆ ಟೈಮಲ್ಲಿ, ಸಾಕಷ್ಟು ನಟರ ಜೊತೆಗೆ ನಟಿಸ್ತಾ ಇದ್ರಿ. ಬ್ಯಾಡ್ ಕಮೆಂಟ್ ಹಾಕೋರು ಇರ್ತಾರೆ, ಒಂದಷ್ಟು ಜನ ತಿರುಚಿ ಮಾತಾಡೋರು ಇರ್ತಾರೆ. ಆ ಕಾಲದಲ್ಲಿ ಈಗ ನಿಮ್ಗೆ ಆಕ್ಸಿಡೆಂಟ್ ಆದ ನಂತರ ಬಂದು ನಿಮ್ಗೆ ಹೇಳಿದ್ದುಂಟಾ, ಹಿಂಗಾಗ್ತಾ ಇದೆ ಏನು ನನಗೆ ಕುಗ್ಗಿಸೋ ಪ್ರಯತ್ನ ಮಾಡಿದ್ರ ಅಂತ? ಅದೇನೆ. ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ಆ ಟೈಮಲ್ಲಿ ಆಕ್ಸೆಸಿಬಲೇ ಇರಲಿಲ್ಲ. ಬಿಕಾಸ್ ನನ್ನ ಜೀವನದಲ್ಲಿ ಏನೋ ನಡೀತಿತ್ತು, ನಾನು ಹೋಗಿ ಒಳಗೆ ಕೂತ್ಕೊಂಡು ನಾನು ಒಂದು ಹಾಸ್ಪಿಟಲಲ್ಲಿರೋದಾಗಿರ್ಬೋದು, ಅದಾದ್ಮೇಲೆ ರಿಹ್ಯಾಬ್ಗೆ ಹೋಗಿರೋದಾಗಿರ್ಬೋದು. ಸೊ ನಾನು ಯಾರಿಗೂ ಸಿಕ್ಕಲೂ ಇಲ್ಲ, ಮೀಟು ಮಾಡಲಿಲ್ಲ. ಬಟ್ ಬೇರೆಯವರು ಅದೇನೇನೋ ಮಾತಾಡ್ಕೊಂಡ್ರಲ್ಲ ಒಂದಷ್ಟು. ಏನು ಗೊತ್ತಾ, ಕೆಲವು ಜನ ಇದ್ದಾರೆ, ಅವ್ರಿಗೆ ಕಾಲ್ಪನಿಕ ಬದುಕಲ್ಲಿ ಇರ್ತಾರವ್ರು. ಏನೋ ಒಂದು ಆಗೋದ್ರೆ ಅದು ನಿಜಾನೇ ಅಲ್ಲ, ಅವರೇ ಅನ್ಕೊಂಡ್ಬಿಡ್ತಾರೆ ಅದನ್ನ. ಅದಕ್ಕೆ ಏನು ಮಾಹಿತಿ ಇದೆ?
ಏನಾದರೂ ನಿಮಗೆ ಪ್ರೂಫ್ ಇದೆಯಾ ತಂದು ಕೊಡಿ, ಆ ಥರ ಏನಾರು ಇದ್ರೆ. ಈಗೇನೋ ನೀವು ಮಾತಾಡ್ತೀರಾ, ಅದಕ್ಕೆ ಕರೆಕ್ಟಾಗಿ ಈ ಜಗತ್ತಲ್ಲಿ ಪ್ರೂಫ್ ಅಂತ ಇರಬೇಕು, ಅವಾಗಲೇ ಯಾರೋ ನಂಬೋದು ಅದನ್ನ. ಇಲ್ಲ ಕಾಲ್ಪನಿಕ ಅನ್ಕೊಂಡು ಬಿಟ್ಬಿಡ್ತಾರೆ. ನಮ್ಮ ಜೆನ್ಸಿಗಳೆಲ್ಲ ಒಂದು ಪದ ಇದೆ, ಡಿಲೂಲು ಅಂತ, ಡಿಲೂಷನಲ್ ಅಂತ. ಹಂಗೆ ಡಿಲೂಲುಗಳವರೆಲ್ಲ.